ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಗೇಮಿಂಗ್ 18X. ಓಕೆ, ನಾನು ಹೇಳ್ದಂಗೆ ನಾನು ಅಂತ ಹೇಳಿದರೆ ನಮ್ಮ ಒಂದೇ ಒಂದು ಚಾನಲಲ್ಲಿ ನಾನು ಪಾರ್ಟ್ಸ್ ಆಗಿ ಡಿವೈಡ್ನ ಮಾಡ್ತೀನಿ. ಅಂದರೆ ಇದೊಂದು ಸ್ಟೇಟ್, ಅದರಲ್ಲಿ ಡಿಸ್ಟಿಕ್ನ ಡಿವೈಡ್ ಮಾಡ್ದಂಗೆ ಆಯಿತಾ. ಆ ರೀತಿಯಾಗಿ ನನ್ನ ಒಂದು ಯೂಟ್ಯೂಬ್ ಒಂದು ಚಾನಲು ಅದರಲ್ಲಿ ಸಬ್ ಡಿವೈಡ್ ಆಗುತ್ತೆ. ಗೇಮಿಂಗ್, ಮ್ಯೂಸಿಕ್, ಮತ್ತು ಅದು ಎಡಿಟಿಂಗ್, ಮೂವೀಸ್, ಆ ರೀತಿಯಾಗಿ ಇದು ನಮ್ಮ ಇದು ಗೇಮಿಂಗ್ 18X ಅಂತ ಇವತ್ತಿನ ಒಂದು ಇದರಲ್ಲಿ. ಸೊ ನಿಮಗೆ ಅನಿಸುತ್ತೆ ಏನಪ್ಪ ಇದು ಗೇಮಿಂಗ್ 18X ಅಂತ ಅಂದರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಗೇಮಿಂಗ್ನ ಮಾಡ್ತಾಯಿದ್ದೀವಿ. ಅಂದರೆ ಗೇಮ್ನ ನಾವು ಆಡ್ತಾ ಇರುವಂಥದ್ದು ಯಾವ ಗೇಮು ಗೊತ್ತಿರೋ ಹಂಗೆ WCC ವರ್ಲ್ಡ್ ಕ್ರಿಕೆಟ್ ಚಾಂಪಿಯನ್ ಗೇಮ್ನ ನಾವು ಆಡ್ತಿದ್ದೀವಿ. ಸೀಸನ್ 1 ಆಡ್ತಾ ಇರುವಂಥದ್ದು. ಓಕೆನಾ. ಸೊ ಅದನ್ನು ಆಡಿ ಇವತ್ತು ಸದ್ಯಕ್ಕೆ 5 ಓವರ್ ಮ್ಯಾಚ್ ಸಾಕು ಅಂತ ಅಂದ್ಕೊಂಡಿದ್ವಿ. ಸೊ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಆಡೋಣ, ಇಲ್ಲ ಪ್ರೀಮಿಯರ್ ಲೀಗ್ ಆಡೋಣ, ಫ್ಯಾಂಟಸಿ ಲೀಗ್ ಆಡಬೇಕಾ ನೋಡೋಣ. ಈಗ ನೋಡ್ತೀನಿ ಯಾವುದು ಸ್ಕೋರಲ್ಲಿ ಯಾವ್ದು ಕಮ್ಮಿ ಇದೆ ನಾನು ಆಡ್ತೀನಿ ಅಂತ ಹೇಳ್ತಾ ಬನ್ನಿ ಈಗ ಗೇಮಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ, ಈಗ ನಮ್ಮ ಗೇಮಿಂಗ್ ಸೆಟಪ್ ರೆಡಿ ಆಗಿದೆ. ಸೊ ಈಗ ನಾವು ಗೇಮ್ ಮಾಡಬೇಕೀಗ. ಓಕೆ, ನಾವು ಗೇಮ್ನ ಓಪನ್ನ ಮಾಡಿದ್ದೀನಿ. WCC ವರ್ಲ್ಡ್ ಕ್ರಿಕೆಟ್ ಚಾಂಪಿಯನ್. ಸೊ ಇಷ್ಟು ದಿವಸ ಅನ್ಇನ್ಸ್ಟಾಲ್ ಮಾಡಿದ್ದೆ. ಈಗ ನಿಮಗೆ ಇನ್ಸ್ಟಾಲ್ ಮಾಡಿ ನೋಡಿ. ನನ್ನ ಹತ್ರ ಪಾಯಿಂಟ್ಸ್ ಈಗ 42,527 ಇದೆ. ನನ್ನ ಹೆಸರು ಬಂದುಬಿಟ್ಟು ಮ್ಯಾಕ್ಸ್ ಅಂತ. ಲೆವೆಲ್ 1 ಇದ್ದೀನಿ ನಾನಿನ್ನು. 7,500 XP ಕೊಡ್ತಾರೆ. ಟೇಕ್ 10 ವಿಕೆಟ್ಸ್ 100,000 10 ವಿಕೆಟ್ಸ್ ತೊಗೊಂಡ್ರೆ 1000 XP, 50 ರನ್ಸ್ ತೊಗೊಂಡ್ರೆ 500 XP. 5-6ನ ಹೊಡಿಬೇಕು ನಾನೀಗ. 500 XP ಕೊಡ್ತಾರೆ. ಮಿಷನ್ 1, 2, 3 ಅದನ್ನು ಸ್ಕಿಪ್ ಮಾಡ್ಕೊಬೋದು. ಓಕೆ, ನಂದು ಹಾಲ್ ಆಫ್ ಫೇಮ್ ನೋಡಿದರೆ ನೀವು ನೋಡ್ತಿರ್ಬೋದು. ಈಗ ನೆಟ್ ಆಫ್ ಮಾಡೋಣ. ಆಫ್ ಮಾಡ್ತೀನಿ ಈಗ. ಡಾಮಿನೇಟಿಂಗ್ ಬಾಲಿಂಗ್, ಹ್ಯಾಟ್ರಿಕ್ 4 ಮೇಡ್ ಇನ್ ಓವರ್, ಗುಡ್ ವಿಕೆಟ್, ಗುಡ್ ರನ್ ರೇಟ್, ಸೆಂಚುರಿಯನ್, ಗುಡ್ ಸ್ಟ್ರೈಕ್ ರೇಟ್. ಎಷ್ಟಿದೆ ನೋಡಿ ಸೈಡಲ್ಲಿ. ಡಾಮಿನೇಟಿಂಗ್ ಬ್ಯಾಟಿಂಗ್, ಎಲಿಗೆಂಟ್ 50, ಹ್ಯಾಟ್ರಿಕ್ 6, ವಿನ್ನರ್ 6 in draw, ಹ್ಯಾಟ್ರಿಕ್ 6 in draw 1, ಹ್ಯಾಟ್ರಿಕ್ ವಿಕೆಟ್ 12 6 per innings, 6-4 in draw. ಅದೇನಾಗಿಲ್ಲ, ಇನ್ನು ಸಿಕ್ಕಿದೆ. ಇವೆಲ್ಲ ಕಂಪ್ಲೀಟ್ ಮಾಡಬೇಕು. ಓಕೆ, ಹಾಲ್ ಆಫ್ ಶೇಮ್ ಬೇಡ. 25ರಲ್ಲಿ 4 ಮಾತ್ರ ಔಟ್ ಆಗಿರುವಂಥದ್ದು, ಅಂದರೆ 4 ಮಾತ್ರ ಓಪನ್ ಆಗಿದೆ. ನೋಡ್ಬಾರ್ದು ನೋಡಿ. ಮ್ಯಾಚ್ ಪ್ಲೇಡ್ ಎಷ್ಟಾಗಿದೆ, ಮ್ಯಾಚ್ ವಿನ್ ಎಷ್ಟಾಗಿದೆ, ಲಾಸ್ಟ್ 1 ಆಗಿಲ್ಲ. ರನ್ ಸ್ಕೋರ್ ನೋಡಿರಿ ಎಷ್ಟು ಮಾಡಿದ್ದೀನಿ. ಬ್ಯಾಕ್ ಬಾಲ್ಸ್ ಫೇಸ್ಡ್ ನೋಡಿ 6 4. ರನ್ ಗೀವನು ನಾವು ರನ್ ಗೀವ್ ಮಾಡಿಲ್ಲ, ರನ್ ಜಾಸ್ತಿ ಹೊಡೆದಿದ್ದೀವಿ, ಎಕ್ಸ್ಟ್ರಾಸ್. ಓಕೆ ನೋಡಿ, ಇದು ಫ್ಯಾಂಟಸಿ ಕ್ರಿಕೆಟ್, ಇದು ವರ್ಲ್ಡ್ ಚಾಂಪಿಯನ್, ಇದು ವರ್ಲ್ಡ್ ಪ್ರೀಮಿಯರ್ ಲೀಗು, ಮತ್ತು ಇದು ಸೂಪರ್ ಫ್ಯಾಂಟಸಿ. ಓಕೆನಾ. ಇಷ್ಟು ನಮ್ಮ ಕ್ರಿಕೆಟ್. ಬೈಯಿಂಗ್ ಪಾಯಿಂಟ್ಸ್ ಅವೆಲ್ಲ ಮಾಡಲ್ಲ ನಾನು. ಮತ್ತು 42,000 ಕಷ್ಟಪಟ್ಟು ಸಂಪಾದಿಸಿರೋದು. ನಮ್ಮ ಅದರಲ್ಲಿ ಚಾಲೆಂಜ್ನ ಮಾಡ್ಬೋದು. ಇಲ್ಲ ದೇರ್ ಟರ್ನ್ ಚಾಲೆಂಜು, ನನ್ನ ಟರ್ನ್ ಚಾಲೆಂಜು, ಫ್ರೆಂಡ್ ಜೊತೆ ಚಾಲೆಂಜ್ ಮಾಡ್ಕೊಂಬಂದು ನೀವು ಕೂಡ ಮಾಡಿದರೆ ಮಾಡಿ. ನನ್ನ ಮ್ಯಾಕ್ಸ್ ಅಂತ ಇರುವಂಥದ್ದು. ಸೊ ಅದಕ್ಕೆ ಹೋಗ್ಬಿಟ್ಟು ನೀವು ಇಲ್ಲಿ ತೋರಿಸ್ತೀನಿ, ಎಲ್ಲ ಬರುತ್ತದು ಮ್ಯಾಕ್ಸ್ ಅಂತ. ಹೋಗಿ ನೀವು ಸರ್ಚ್ ಮಾಡಿದಾಗ ಮ್ಯಾಕ್ಸ್ ಅಂತ ಇರುತ್ತೆ. ಅದಕ್ಕೆ ನೀವು ರಿಕ್ವೆಸ್ಟ್ ಕೊಡಿ, ನಾನು ನೋಡಿದಾಗ ಅಕ್ಸೆಪ್ಟ್ ಮಾಡ್ತೀನಿ. ಶಟ್ ಬೋರ್ಡ್ ನೋಡೋಣ ಈಗ. ನೋಡ್ರ, ಈ ರೀತಿಯಾಗಿ ಮ್ಯಾಕ್ಸ್ ಅಂತ ಇರುತ್ತೆ. ಸೊ ಅದು ನೀವು ಸರ್ಚ್ ಮಾಡ್ಬೋದು. ಶಾರ್ಟ್ ಬೋರ್ಡ್ ಅಂದರೆ ಇದು
ನೋಡ್ದಾ, ಈ ರೀತಿಯಾಗಿ ಕಮೆಂಟ್ನ ಕೂಡ ಮಾಡ್ಬೋದು. ಥ್ಯಾಂಕ್ಸ್. ಇಂಟ್ರೆಸ್ಟ್ ಇರೋದು ಬನ್ನಿ ಅಂತ ಹೇಳ್ತಾ ನೆಟ್ನ ಆಫ್ ಮಾಡಿಬಿಟ್ಟು ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಡ್ವರ್ಟೈಸ್ಮೆಂಟ್ ಕೆಟ್ಟು ಹೋದ್ನೆ. ಓಕೆ, ಮೊದಲಾಗಿ ನಾವು ವರ್ಲ್ಡ್ ಕ್ರಿಕೆಟ್ ಚಾಂಪಿಯನ್ ಅನ್ನು ಮಾಡೋಣ. ನೋಡಿ, ಟೂರ್ನಮೆಂಟ್ ಇದೆ, ಇನ್ನು ಪ್ರೀಮಿಯರ್ ಲೀಗಲ್ ಕೂಡ ಟೂರ್ನಮೆಂಟ್ ಇದೆ. ನಾನು ಇದರಲ್ಲೇ ಅರ್ಧಕ್ಕರ್ಧ ನನಗೆ ದುಡ್ಡು ಬರೋದು ಅಂದರೆ ಪಾಯಿಂಟ್ಸ್. ಇದರಲ್ಲಿ ಯಾವ್ದು ಆಡೋಣ? ಬಸ್ಸು ಇದಾಗ್ಬಿಡೋಣ. ಹೆಸರಿಂದಾನೆ MANOJRAOMANE. ಒಳ್ಳೆ ಟೂರ್ನಮೆಂಟ್ನ ಆಡೋಣ. ಇಂಡಿಯಾ 5 ಓವರ್ ಇಲ್ಲಿ. ಸೊ ಇಂಡಿಯಾ ಜೊತೆ ಫಸ್ಟ್ನೇದಾಗಿ ನಾವು ಬಾಂಗ್ಲಾದೇಶ ಜೊತೆ ಆಡಬೇಕಾಗುತ್ತೆ. ನೋಡಿ, ಮ್ಯಾಚ್ ಎಂಟ್ರಿ ಫೀಸ್ ಎಷ್ಟಿದೆ? 270 ಪಾಯಿಂಟ್ಸ್ ಕೊಟ್ಟು ಹೌ ಕುಡ್ ಲೈಕ್ ಟು ಪ್ಲೇ ಫಾರ್ ದಿಸ್ ಮ್ಯಾಚ್. 270 ಪಾಯಿಂಟ್ಸ್ನ ನಾವು ಕೊಡಬೇಕು. ಮ್ಯಾಚ್ ಎಂಟ್ರಿ ಫೀಸ್ ಆಗಿರುವಂಥದ್ದು. ಇಷ್ಟು ದಿವಸ ಇದ್ದಿದ್ದಿಲ್ಲ, ಯಾಕೋ ಇವಾಗ ಇವೆಲ್ಲ ಮಾಡಿಬಿಟ್ಟರೆ ತುಂಬ ಬೇಜಾರಾಗುತ್ತೆ. ಇಲ್ಲಿ ಆದರೂ ಕೊಟ್ಬಿಟ್ಟು ಹೋಗೋಣ. ಯು ಹ್ಯಾವ್ ಲಾಸ್ಟ್ ದ ಚಾಯ್ಸ್, ವಾಟ್ ಯುವರ್ ಆರ್ ಹೋಗಿ. ಬೇಡ, ನಾನು ಲಾಸ್ ಆದರೂ ಪರವಾಗಿಲ್ಲ. ಹೆಸರು ಚೇಂಜ್ ಮಾಡ್ಕೊಳ್ಳೋ ಮೊದಲೇ. ಫಸ್ಟ್ ಹೆಸರು ನೋಡ್ ಇರಲಿ. ಲೆಫ್ಟ್ ಹ್ಯಾಂಡ್ ಬೌಲರ್, ರೈಟ್ ಹ್ಯಾಂಡ್ ಬ್ಯಾಟರ್. ಕ್ಯಾಪ್ಟನ್ ನಮಗೆ ಮಾಡ್ಕೊಂಬಾರ್ದು, ಓಕೆನಾ? ಕ್ಯಾಪ್ಟನ್ ಯಾರು ಎಲ್ಲ ಮಾಡೋಣ. ಓಕೆ, ಇಲ್ಲಿ ನೋಡಿ, ಏನೈತೆ ಹೆಸರು. ಓಕೆ, ನಾವು ಲಾಸ್ ಆಗಿದ್ದೀವಿ ಈಗ. ಓಕೆ, ನೆಟ್ ಹಾಗೆ ಬಾಂಗ್ಲಾದೇಶ್ ಮತ್ತು ಇಂಡಿಯಾ ನೋಡ್ತಾ ಇರುವಂಥದ್ದು. ಬಾಂಗ್ಲಾದೇಶ ಅವರು ಟಾಸ್ನ ಗೆದ್ದು ಬ್ಯಾಟಿಂಗ್ನ ಚೂಸ್ ಮಾಡಿರುವಂಥದ್ದು. ಸೊ ಈಗ ನಾವು ಮೇಲೆ ನೋಡಿ, ಇಂಥ ಕಿತ್ತೋದು ಅಡ್ವರ್ಟೈಸ್ಮೆಂಟಿಗೆ ನಾನು ಹಾಕಲ್ಲ ಅನ್ನೋದು ನೆಟ್ನ ಏನು ಹೇಳ್ತೀರ. ಸೊ ನೋಡಿ, ಈ ಗೇಮಲ್ಲಿ ನೀವು ಫೀಲ್ಡಿಂಗ್ನ ಹೇಗೆ ಮಾಡ್ಕೊಬೇಕಂದ್ರೆ ನಾನು ತಿಳಿಸ್ಕೊಡ್ತಾ ನೀವು ನೋಡ್ತಾ ಇರುವಂಥದ್ದು. ಇಲ್ಲಿರುವಂಥ ಫೀಲ್ಡರು ಇಲ್ಲಿಗೆ ಬರಬೇಕು. ಓಕೆನಾ? ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಗೊತ್ತಾಗ್ತಿಲ್ಲ. ನೋಡಿ, ನೀವು ಈ ರೀತಿ ಕಂಪ್ಯಾಕ್ಟಾಗಿ ಅರೇಂಜ್ಮೆಂಟ್ ಮಾಡ್ಕೊಬೇಕಾಗುತ್ತೆ. ಸೊ ನೋಡಿ, ಲೆಗ್ ಸೈಡಲ್ಲಿ 4 ಮೆಂಬರ್ಸ್ ಇದ್ದರೆ ಸಾಕಲ್ಲ. ಸೊ ಈ ರೀತಿಯಾಗಿ ನೋಡಿ, ಈ ಥರ ಕವರ್ ಆಗಂಗೆ ನೀವು ಮಾಡ್ಕೊಬೇಕು. ಮತ್ತು ಇವಾಗ ನೋಡಿ, ಫಸ್ಟ್ ಬಾಲ್ ಸ್ಲೋನ. ನಾನು ಫಾಸ್ಟ್ ಬಾಲರ್ ಕೊಂಡ್ರು. ಫಾಸ್ಟ್ ಬಾಲರ್ ಸೆಲೆಕ್ಟ್ ಮಾಡಿ, ಲೆಫ್ಟ್ ಹ್ಯಾಂಡ್ ಬಾಲರ್ ಸೆಲೆಕ್ಟ್ ಮಾಡಿ. ಓಕೆ, ಕ್ಯಾಚ್. ಓಕೆ, ಈಗ ಡೈರೆಕ್ಟಾಗಿ ಬಾಲ್ಡಿಗೆ ಇಟ್ಟಿದ್ದೀನಿ. ಬಾಲ್ಡಿಂದ ಸ್ವಲ್ಪ ಮುಂದೆ ಇಲ್ಲ ಅಂತ ಹೇಳಿದ್ದಾನೆ. ನಿಜ ಇಲ್ಲ, ಅದು ಲೈನಲ್ಲಿ ಇಟ್ಟಿದ್ದ. ಸೊ ಈ ರೀತಿಯಾಗಿ ಲೆಫ್ಟ್ ಹ್ಯಾಂಡ್ ಸ್ಪೀನರ್ಸ್ ಒಂದ್ಸಲಿ 6 ಮಾಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಇನ್ನೇನು ಇರಬೇಕಂತ ನಿಲ್ತೀವಿ. ಮತ್ತು ಬಾಂಗ್ಲಾದೇಶದಲ್ಲಿ ಇದು ನೋಡಿ ವೈಯಕ್ತಿಕವಾಗಿ ತಕ್ಕೊಳ್ಳೋಕೆ ಹೋಗ್ಬೋದು. ಇದೊಂದು ಗೇಮ್ ಆಗಿ ತೊಗೊಬೇಕು. ಯಾರಾದರೂ ನೋಡುವವರು ಆಯಿತಾ, ಒಂದು ಆಟ ಅಂತ ತಿಳ್ಕೊಬೇಕಾಗುತ್ತೆ ಅಷ್ಟೇ. ಇದರಲ್ಲಿ ಯಾವುದೇ ರೀತಿಯ ಅವ್ರ ದುಡ್ಡು ಮೇಲೆ ಅಂತ ಏನೂ ಇಲ್ಲ. ಯಾವುದೇ ದೇಶಕ್ಕಾಗಿ ಏನು ಮಾಡ್ತಿಲ್ಲ. ಇದೊಂದು ಗೇಮ್ ಆಗಿರುವುದರಿಂದ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಷ್ಟೇ, ನೀವಲ್ಲಿದ್ದೀರಾ ಅಂತ ಕೊಂಡು ಆಡ್ತಿರೋದು. ಇದು ಗೇಮ್ಸೆಲ್ಲ ಅಷ್ಟೇ ಎಲ್ಲ ಮಾಡಲೇಬೇಕಾಗುತ್ತೆ. ಇಲ್ಲಾಂದರೆ ಫಸ್ಟ್ ನಾನು ಓವರ್ ಮುಗೀತು. ಏನು ನೋಡ್ರಿ, ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅಂದರೆ ಅಯ್ಯೋ ಮಾತಾತ್ರ ಹೋಗತ್ತೆ ಅಲ್ಲಿಗೆ. ಬ್ಲಿಂಕಿಟ್ ನೆಟ್ ಆಫ್ ಮಾಡ್ಬೇಡ. ಅದು ಕ್ಯಾಪ್ಟನ್ ಸ್ಪಿನ್ನರ್ ಬೌಲರ್. ಈಗ ನಾವು ನಮ್ಮ ಏನಂತೀವಿ ಲೆಫ್ಟಿಗೆ ಇಲ್ಲಿ. ಓಕೆ, ನಾವೀಗ ಟೀಮ್ ತೊಗೊಳ್ಳೋಣ. ಫಾಸ್ಟ್ ಬೌಲರ್ ಹೀಗಿದೆ, ಕಂಟ್ರೋಲ್ ಮಾಡಬೇಕಾಗುತ್ತೆ. ನಾವು ಜಾಸ್ತಿ ಅಂದರೂ 5 ಓವರಲ್ಲಿ ಜಾಸ್ತಿ ರನ್ ಕೊಡಬಾರ್ದು. ಮಿನಿಮಮ್ ಅಂದರೂ 50 ರನ್ಸ್.
50 ರನ್ಸ್ ಮೇಲೆ Allowed a hit, but turned down by the umpire. ಓಕೆ ಸೇಮ್ ಒಂದೇ ಬಾಲ್ ಆಗ್ತಿದೆ ಆಟ ಆಡೋನು ಬೇರೆ ರೀತಿ ಆಡ್ತೀನಿ. ಬಾಲ್ ಬಿಟ್ಟು ಚೇಂಜ್ ಮಾಡಬೇಕಾಗುತ್ತೆ ಈ ಥರ. ಕ್ಯಾಚ್ ಕ್ಯಾಚ್ ಕ್ಯಾಚ್. ಓ ವಿಕೆಟ್. Oh, he could be out. The third umpire has been asked to decide. Is he out or not out? ಏನು ಡಿಸಿಷನ್ ಬರುತ್ತೆ ಥರ್ಡ್ ಅಂಪೈರ್ ರಿಪ್ಲೈ ಕೊಡ್ತಾರೆ ಸದ್ಯದಲ್ಲಿ. ಹಾಂ ಹೊಡೆದ ಬಾಲು ಅಣ್ಣ ಸಿಕ್ಸು ಹೋಯ್ತು. ಈಗ 4ಗೆ ಫಿಕ್ಸು ಅನ್ನೋಷ್ಟರಲ್ಲಿ ನಮ್ಮ ಫೀಲ್ಡರ್ ಬಂದ, ಬಾಲ್ ಎಸ್ತ ಬಂತು ಬಾಲು ಹೊಡಿತು. ಅವನು ನಾಟ್ ಔಟ್ ಆಗಿಲ್ಲ. ಬಿಡ್ರಿ ಅಟ್ಲೆ ಬಚಾವಾಗಿ ಬಿಡ್ರೆ ಸಾಕುಲೇ ಗೊತ್ತಾಯ್ತು. ನೋಡ್ರಾ ಈ ರೀತಿಯಾಗಿ ಫೀಲ್ಡರ್ಸ್ನ ನಾವು ನಿಲ್ಸ್ಕೊಬೇಕಾಗುತ್ತೆ. ಅಣ್ಣ ಸೀರಿಯಸ್ ಆಗಿ ತಗೊಂಡ್ಬಿಟ್ಟು And that's a 6, a massive one. ನೋಡಿ ಈ ಥರ 4-6 ಅವನು ಹೊಡಿತಿದ್ದರಿಂದ ನೀವು ಬೇಜಾರಾಗ್ತೀವಿ. ನಮಗೆ ಈ ಥರ ವಿಕೆಟ್ ನಾವು ತೆಗೆದು ಕೊಟ್ಟು ಹಾಗೆ ಕಲಿಸ್ತಾ ಇರ್ತೀವಿ. ಆಯ್ತಾ ಏನೋ ಅಕ್ರಮಕ್ಕೆ ಈಗ ಯಾರೋ ಇರ್ತಾನಂತೆ ಅವ್ರನ್ನ ಬೋನಸ್ ಮಾಡಿ ನೋಡಿರಿ. ನಾವು ನಿಯತ್ತಿಂದ ಆಟ ಆಡಿ ನಿಯತ್ತಿಂದ ಪಾಯಿಂಟ್ಸ್ನ ಗಳಿಸ್ತೀವಿ. ಈ ರೀತಿಯಾದಂಥ ಬೋನಸ್ ಪಾಯಿಂಟ್ಸ್ಗಳು ನಮಗೆ ಬೇಡ. ಸೊ ಅದರಿಂದ ಬೇಡ ನಾವು ಹೋಗ್ಬೇಕು. ಹಾಂ ನೆಕ್ಸ್ಟ್ ಜಾವೇದ್ ಇಫ್ರಾನ್ ಬಂದಿದ್ದಾರೆ. ಈಗ ನಮ್ಮ ರಾಜು ಅವರು ಲೆಫ್ಟ್ ಆಫ್ ಸ್ಪಿನ್ನರ್, ರೈಟ್ ಆಫ್ ಸ್ಪಿನ್ನರ್ ಅಂತ. ಓಕೆ ಈಗ ನೇರವಾಗಿ ಕಾಲಿಗೆ ಶಾಟ್ನ ಇಟ್ಟಿರುವಂಥದ್ದು ಯಾಕೆ ಫೀಲ್ಡರ್ ಶೀಟ್ ಇದ್ದೆ ನನ್ನಲ್ಲಿ. ಹಂಗೆ ಹೇಳ್ಬೋದು ಯಾಕೆ ಮೊದಲಿಗೆ ನಮ್ಮ ಫೀಲ್ಡರ್ಸ್ ನಾವು ಚೇಂಜ್ ಮಾಡೋಣ. ಅವಾಗಲೇ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಇದೆ ಅನ್ಸುತ್ತೆ. ಸೊ ಅದಕ್ಕೆ ಮೊದಲಿಗೆ ನೀವು ಈ ಗೇಮ್ನ ಆಡಬೇಕಾದ್ರೆ ನೀವು ಈಗಿರೋಂಥ ಫೀಲ್ಡರ್ನ ನೀವು ಪ್ಲೇ ಮಾಡಬೇಕಾಗುತ್ತೆ. ನೋಡಿ ಇಲ್ಲೂ ಅವಶ್ಯಕತೆ ಇದೆ, ಇಲ್ಲೂ ಇದೆ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ಇಲ್ಲಿ ಪರವಾಗಿಲ್ಲ. ಓಕೆ ಹಿಂಗೂ ಇರಲಿ. ಈಗ ನೋಡ್ತಾ ಇರೋಲ್ಲ ಇಲ್ಲಿಗೆ ಓಪನ್ ತರ್ರಿ, ಇಲ್ಲಿಗೆ ಓಪನ್ ತರಬೇಕು ನೀವು ಸ್ಟಿಕ್ಕೆ. ಈ ರೀತಿ ಇದ್ದಾಗ ಪ್ಲೇಯರ್ ಸ್ವಲ್ಪ ಆಡೋಕ್ಕೆ ಕಷ್ಟಪಡ್ತಾನೆ. ಮೀನ್ಸ್ ಟಚಸಲ್ಲೇ ರನ್ಸ್ನ ತೊಗೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಈ ರೀತಿಯಾದಂಥ ಫೀಲ್ಡಿಂಗ್ನ ಟೈಟ್ ಮಾಡಬೇಕಾಗುತ್ತೆ. ಸೊ ಹಿಂಗಾಗ್ತಾರ ನೇರವಾಗಿ 6 ಹೋಗಿ ಅವ್ರು ಎಷ್ಟಾರು ಆಟ ಆಡ್ತಾರೆ ಅದ್ರ ಮೇಲೆ ಹೊಡೆಯೋದು ನನ್ನ ಜವಾಬ್ದಾರಿ. ಇಂಡಿಯಾನ ನಾನು ಗೆಲ್ಲಿಸ್ತೀನಿ ಗೈಸ್ ಅಂತ ಹೇಳ್ತಾ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂಗೆ ವಿಕೆಟ್ ನಾವು ತೆಗೆದು ಕೊಡ್ತಿರ್ತೀವಿ. ನೀವು ನೋಡ್ತೀರಾ, ಆ್ಯಕ್ಟಿವ್ ರಿಪ್ಲೈ ನೋಡ್ತೀರಾ. ನೋಡಿ ಹೆಂಗೆ ವಿಕೆಟ್ನ ಮಾಡಿದ್ದೀನಿ ಅಂತ. ನನ್ನ ಜಾಸ್ತಿ 6-4 ಹೊಡೆದ್ರೆ ಹಿಂಗೆ ವಿಕೆಟ್ನ ಮಾಡಿ ಕಳಿಸ್ತಿರ್ತೀವಿ. ಹಾಂ ಅಷ್ಟೇ ನೋಡಿದ್ರಾ ಒಂದು ಔಟ್ ಮಾಡಿದ್ದಾರೆ. ಓಕೆ ಏನ್ರಿ ಬರೀ ಮುಸ್ಲಿಮ್ಸಲ್ಲಿ ಬರೀ ಲೆಫ್ಟ್ ಹ್ಯಾಂಡರ್ಸ್ ಇರ್ತಾರೆ. ನಾನು ಬಾಲರ್ ಲೆಫ್ಟ್ ಹ್ಯಾಂಡರು, ಬ್ಯಾಟಿಂಗ್ ರೈಟ್ ಸೈಡ್. ನೋಡಿದ್ರೆ ಈ ರೀತಿಯಾದ ಫೀಲ್ಡ್ ಪ್ಲೇಸ್ಮೆಂಟ್ ಏನಿದೆ, ಈ ರೀತಿಯಾದಂಥ ರನ್ಸು ಇಂಪಾರ್ಟೆಂಟ್ ಆಗುತ್ತೆ ನಾವು ಆಡ್ಬೇಕಾದ್ರೆ. ಆ ಲೈನ್ ಮೇಲೆ ನಾವು ಏನು ಬಾಲ್ ಇಡ್ತೀವಲ್ಲ ಈ ಥರ ಶಿಫ್ಟ್ ಆಗುತ್ತೆ. ನೋಡಿ ಈ ಮ್ಯಾಚ್ ನಾನು ಸೋಲ್ಬೇಕಂತ ಬೇರೆಲ್ಲ, ಬಟ್ ನನ್ನ ಪಾಯಿಂಟ್ಸಿಗೋಸ್ಕರ ಗೆಲ್ಲಬೇಕು. 270 ಪಾಯಿಂಟ್ಸ್, ಅದು 1 6 ಹೊಡ್ರೆ ನಂಗೆ ಸಿಗುತ್ತೆ, ಪರವಾಗಿಲ್ಲ. ನೋಡಿರಿ ಈ ನೋಡಿದ್ರೆ ಈ ರೀತಿಯನ್ನ ಫೀಲ್ಡ್ ಪ್ಲೇಸ್ಮೆಂಟ್ ಹೇಗಿತ್ತು ಅಂತ. ಓಕೆ ಈಗ ನನಗೆ ಕಸಕ್ಕಾಗುತ್ತಾ ಇಲ್ಲ. ವಿಶ್ವಾಮಿತ್ರ ನರಸಿಂಹ ಢಬ್ ವಿಕೆಟ್ ಅಲ್ಲ LBW ಅಂಪೈರ್ ಲಂಚ ಕೊಟ್ಟಿದ್ವಿ. ನಾನು ಆಡ್ಬೇಕಾದ್ರೆ ಬರೀ LBW ಬಂದಿರೋ ಬಾಲು ವಿಕೆಟಿಗೆ ಬಿದ್ದಿದ್ರೆ ಅಯ್ಯೋ ಹಾರ್ಕೊಂಡು ಹೋಗ್ತಿತ್ತು ನಾವು ವಿಕೆಟ್. ಹೊಡಿಬೇಕಂತ ಆಸೆ ಪಡ್ತಿದ್ದ, ಒಂದರಲ್ಲಿ ಹೊಡಿದ್ವಿ ಅಂತ ನಾನು ಬಿಡ್ತೈತೆ. ಇವಾಗ ಬಿಡೋ ಮಾಡ್ತಿಲ್ಲ. 1 ರನ್ 2 ಹೊಡ್ಕೊಳ್ಳೋದ್ರೆ ವಸ್ತು ಹೊಡ್ಕೊಂಡೇನೆ.
defense. ಫೀಲ್ಡಿಂಗ್ ಇಟ್ಟಿದ್ದೆ ಬೇರೆ ಥರ ಇದು ಯಾಕೋ ಚೇಂಜ್ ಆಗ್ತಿತ್ತಲ್ಲ ಇದು ಉಪಸ್ಥಿತಿ ಇಲ್ಲ ಬಾಲಿಂಗೇ ಚೇಂಜ್ ಮಾಡಿದ ಗೊತ್ತಾ ಹಿಂಗೆ ಹಿಂಗೆ He's got it. He's got it. therefore ಒಂದು ವಿಕೆಟ್ ಒಂದೊಂದೇ ಒಂದು ಮನೆಗಳು ಇವಾಗ ಇಲ್ಲಿಂದ ಬಂದು You can see the ಇಫ್ರಾನ್ new bat. ಕಮಿಂಗ್ ಆ್ಯಂಡ್ ಅಜ್ಹಾರ್ ಇವರಿಗೆ ಯಾವ ರೀತಿ ನಾರ್ಮಲ್ ಬಾಲ್ ಮಾಡೋಣ ಅಣ್ಣ ಹಿಂಗಾಡ್ತಾನೆ ಫಸ್ಟು ಚೆಕ್ ಮಾಡ್ಕೊಬೇಕು ನೀವು ಹಿಂಗಾಡ್ತಾನೆ ಡಿಫೆನ್ಸ್ ಮಾಡ್ತದ ಓಕೆ ಥ್ಯಾಂಕ್ ಯು ಲೆಫ್ಟ್ ಹ್ಯಾಂಡ್ ಸೀಮರ್ನ ಕಟ್ಸ್ತಾ ಇದ್ದೀವಿ ಈಗ ಸ್ಪಿನ್ ನೋಡಿ ಈ ಕಡೆ ಲೆಫ್ಟಿಗೆ ಹೊಡಿತೇನೆ ಎಲ್ಲ ವಿಕೆಟ್ The umpire has asked for the Okay, foul. we are seeing the DRS. Go decision. He is not out or out. Okay, he is not out only, but it's okay. If we see what's the third umpire to play. He thrown the ball, but Not out. it's not out. So we continue the game and hit the wicket, the ball. ನೋಡ್ರಿ ಅಲ್ಲಿ 500 ಇದೊಂದು ವಿಡಿಯೋ ಮಾಡೋಕ್ಕೆ 512 ಎಂಬಿ ಆಗಿದೆ ಇನ್ನು 14 ನಿಮಿಷಕ್ಕೆ ಅಯ್ಯಪ್ಪ ನಾನು ಮೊನ್ನೆ 128 GB ಸ್ಟೋರೇಜ್ ಅಲ್ಲ ಎಷ್ಟು ಕಿತ್ತು ಆಡಿಸಿದೆ ಅಂದರೆ 1000-2000 ಗಟ್ಟಲೆ ತೆಗ್ದು ಆಗ್ತದೆ ವಿಡಿಯೋ ಪಾಲಿಡೋ ಹಾಂ ಒಳ್ಳೆ ಹುಡುಗ ನಾನು ಚೆನ್ನಾಗಿ ಹೇಳ್ತಾರೆ ಓಕೆ ನೋಡಿ ನನ್ನ ಮೊದಲನೆಯ ಗೇಮಿಂಗ್ ಇದು ಸೊ ಅದೇ ರೀತಿ ನಾನು ಏನೇ ಆಗಿ ಏನಾದರೂ ಅಂದಿದ್ದರೆ ತಪ್ಪಾಗಿ ತಿಳ್ಕೊಬೇಡಿ ಏನೇ ಇದು ಇಮ್ಯಾಜಿನಿಂಗ್ ಆಗಿರಬೇಕು ವ್ಯಕ್ತವಾಗಿ ತಿಳ್ಕೊಳಕ್ಕೆ ಹೋಗಬೇಡಿ ಮತ್ತು ಸಮಾಧಾನ ಆಗಬೇಡಿ ಅಂತ ಹೇಳ್ತಾ ಗೇಮನ್ನು ಕಂಟಿನ್ಯೂ ಮಾಡೋಣ ಇದು ನಮ್ಮ ಲಾಸ್ಟಿಂದ 2ನೇ ಬಾಲು ಕ್ಯಾಚು ಹೋಗ್ತಾ ಇಲ್ಲ That was a huge six. ನೋಡಿ ಅವರು 42 50 ಮೇಲೆ ಬಿಡೋದು ಇಲ್ಲ ಲಾಸ್ಟ್ ಬಾಲ್ ಪಾಪ ಆಡ್ಕೊಳ್ಳಿ ಅಂತ ಬಿಡ್ತಾ ಇದ್ದೀನಿ ಅದು ಪರವಾಗಿಲ್ಲ ಈ ಥರ ಸೈಡ್ ದೂರ ಇಟ್ಬಿಡ್ತೀನಿ ನಾನು ಹೋದರೆ ಈ ಕಡೆ ಕೀಪರ್ ಹ್ಯಾಂಡಿಗೆ ಹೋಗಬೇಕು ಇಲ್ಲ ಓಯ್ ಎಲ್ಲೋ ಹುಡುಗ ನಿಲ್ಸಿದ್ರೆ ಹಿಡ್ಕೊಳ್ರು ಅಂತ ಸೊ ಓಕೆ ಗೈಸ್ ಯು ವಾಂಟ್ ಟು bowling now sorry batting okay the opening batsman Manoj Rao is come to the field he hit the 6 and see what he do okay first ball for 6 fix but see how he fix sorry for One bounce, but over the fence. we finish the target in 2 or 3 hours. We not take an extra hour. Okay, see what he will do. Now they are hitting. Oi! Allowed appeal. Oh, is he out? The umpire's not sure. He's asked for the third umpire. That's better ಆಗಬೇಡಿ ನಾನು ನಾಟ್ ಔಟ್ ಇಲ್ಲ ಸಾರಿ ನಾಟ್ ಔಟ್ ಔಟ್ ಆಗಿಲ್ಲ ಮೊದಲೇ ಬಾಲ್ ಫಾರ್ವರ್ಡು ಈ ಥರ ವೈಟ್ ಕಳಿಸ್ತಿರುತ್ತೆ ನಾವೇ ಮಾಡ್ಕೊಂಡ್ಬಿಟ್ಟು ದಿಮಾಕ್ ಮಕ್ಕಳಿಗೆ ಹಾಕ್ತಾರೆ ನೋಡಿರಿ ಕ್ಯಾಚಿಂದ ಕೀಪರಿಗೆ ಕ್ಯಾಚ್ ಕೊಡಬೇಕಂತ ಹಂಗೆ ಮಾಡ್ತಾರೆ ನೋಡಿ ನಾನು ಮಾಡ್ತೀನಿ ಸೈಡಿಗೆ ಹೋಗ್ಬಿಟ್ಟು ಅದು ಹೋಗಿ ಆಡ್ಕೊಂಡು ಲ್ಯಾಂಡ್ And ಆಗುತ್ತೆ that's a 6. A massive one. ದಟ್ಸ್ ದ ಗ್ರೇಟ್ ಇದೊಂದು ನೀವು ಲಾಫ್ಟ್ನ ಆನ್ ಮಾಡ್ಕೊಳ್ಳೇಬೇಕು 6 ನೋಡಿ ಈ ಥರ 6ನ ನೀವು ಕರೆಕ್ಟಾಗಿ ಹೊಡೆದ್ರೆ ಈ ರೀತಿಯಾಗಿ ಮೇಲೆ ಹೋಗುತ್ತೆ Another ಟಾಪ್ ಗಾರ್ಡು 6. A big one this ಎಷ್ಟು time. ಸೆಂಟಿಮೀಟರ್ ಡಿಸ್ಟೆನ್ಸ್ ಕೊಟ್ಟಿಲ್ಲ ಓಕೆ ನೀವು ಮೊದಲಾಗಿ ನೀವು ಲಾಫ್ಟ್ನ ನೀವು ಆನ್ ಮಾಡ್ಕೊಳ್ಳೇಬೇಕಾಗುತ್ತೆ ನೀವು ಏನೋ 6ನ 4ನ ಹೊಡಿತಿದ್ರೆ ಈಗ ಲಾಫ್ಟ್ ಆಗ್ತಿದ್ದಂಗೆ ನಿಮಗೆ ತೋರಿಸೋದಾಗುತ್ತೆ ನೋಡಿ Allowed appeal. ಹಿಂಗಾಗುತ್ತೆ But turned down ಮತ್ತೆ by ಅದು the ಡಿಫೆನ್ಸ್ ಮಾಡೋರು ಮತ್ತೆ ಏನು ಕೂಗ್ತಾರೆ ಬರೀ ಜನರು ಹೇಳೋ ತನಕ ಅಭಿಮಾನಿಗಳು ಹಿಂಗೆ ಕೂಗ್ತಿರ್ತಾರೆ ನೋಡಿ ಈ ರೀತಿಯಾದ ಡಿಫೆನ್ಸ್ ನೀವು ಮಾಡ್ಬೋದು ಅಂದರೆ ಬಾಲು ಲಾಫ್ಟ್ನ ನೀವು ಆನ್ ಮಾಡಿದ್ರೆ ಬರೀ ಕೆಳಗೆ ಹೋಗುತ್ತೆ ಹೊರತು ಮೇಲೆ ಬರಲ್ಲ ಸ್ಕೈ ದ ಶಾಟ್ಸ್ ಈಗ ನಾನು ಲಾಫ್ಟ್ನ ಆನ್ ಮಾಡಿದ್ದೀನಿ ಲಾಫ್ಟ್ ನೋಡೋಣ ಈಗ ಬಿಡೋಣ ಓಕೆ 1 ಅವರ್ ಆಯಿತು 1 hour ಆಯಿತು 1 ಓವರ್ ಆಯಿತು ಫಾಸ್ಟ್ ಬೌಲರ್ ಬಂದಾಗ ಹೆಂಗೆ ಮಾಡಬೇಕು ಹಿಂಗೆ ಸಿಕ್ಸ್ ಹೊಡಿಬೇಕು ಮುಂದೆ ಹೊಡೆಯಕ್ಕೆ ಹೋಗಿದೆ ಹಿಂದೆ ಹೋಗ್ತದೆ a massive one. ಹಿಂದೆನೇ ಹೋಗಿದ್ದು ಒಬ್ಬ ಪ್ಲೇಯರ್ನ ಇದ್ದಿದ್ದಿಲ್ಲ ನೋಡಿರಿ
ಎರಡೆರಡು ಪ್ಲೇಯರ್ ಒಂದೇ ಕಡೆ ಇಟ್ಕೊಂಡೆ ಅಂತ. One bounce and over the fence. ಓಕೆ, ಈ ಓವರಲ್ಲೇ ನಾನು ಮ್ಯಾಚ್ ಮುಗಿಸಿದೆ ಅಂತ ಹೇಳ್ತಾ ಭರವಸೆ ಬಿಡುತ್ತಾ ಈ ಓವರಲ್ಲಿ ನಾನು ಮ್ಯಾಚ್ನ ನಾನು ಮುಗಿಸ್ತಾ ಇರುವಂಥದ್ದು. ಸೊ A very good catch. ನೋಡ್ತಾ ಕ್ಯಾಚ್ ಆಗಿ ನಾನು ಔಟ್ ಆಗಿ ಹೊರಗೆ ಹೋಗು. Seems to be angry with him. One bounce and over the fence. ಗಾಯ್ಸ್, ಇಷ್ಟೋ ತನಕ ನಾನು ಏನೇನು ಮಾಡಿದ್ನೋ ಎಲ್ಲ ಸಿಸ್ಟಮ್ ಸೌಂಡ್ ಆನ್ ಆಗಿದ್ದಿಲ್ಲ. ಸೊ ಈಗ ನಾನು ಆನ್ ಮಾಡಿದ್ದೀನಿ. ಸೊ ನೋಡಿ ಏನು ಕತೆ ಆಯಿತು. ವೀಡಿಯೋ ಆಗಿತ್ತು, ಸಿಸ್ಟಮ್ ಸೌಂಡ್ ಆಗಿಲ್ಲ. ಸಿಸ್ಟಮ್ ಸೌಂಡ್ ಇದ್ದರೆ ಜನರು ಕೂಗುವಂಥ ಸೌಂಡ್ಗಳು ಬರ್ತವೆ. ನೀಟಾಗಿ ರೆಕಾರ್ಡ್ ಮಾಡ್ಕೊಂಡಿಲ್ಲ. ಅದರಿಂದ ಮೊದಲನೇದಾಗಿ ನನ್ನ ಕಮೆಂಟ್ರಿ ಬಿಟ್ಟರೆ ನಿಮಗೆ ಬೇರೆ ಏನು ಸಿಗಲ್ಲ ಅಂದ್ಕೊಂಡಿದ್ದೆ ನೋಡ್ತೀನಿ. ಆದಮೇಲೆ ಆಯಿತಾ, ಇವರಲ್ಲಿ ಎರಡೇ ರನ್ನಿದೆ, 2 ನಿಮಿಷ 1 ಸೆಕೆಂಡ್ ಗೋವಿಟಿಂಗ್ ಮುಗಿಸ್ಕೊಂಬರ್ತೀನಿ ಅಂತ ಹೇಳ್ತಾ ಈಗ ಒಂದು 6 or 4 ಬಾಲ್ 6 ಹೊರಟ. ಓಕೆ, ಥ್ಯಾಂಕ್ ಯು ಗಾಯ್ಸ್ ಫಾರ್ ದ ಬಾಂಡ್ ರೀಡಿಂಗ್ ದಟ್ ಟೂ ಮಚ್ ವೆರಿ ಲೆಂತಿ. ನೋಡಿ, ನಾನು 5 6ನ ಹಿಟ್ ಮಾಡೋದಕ್ಕೆ ನನಗೆ 500 XP ಬಂತು. ಮತ್ತು ಗುಡ್ ರನ್ ರೇಟ್ ಅಚೀವ್ನಿಂದ ಆಲ್ ಆಫ್ ಫೇಮಲ್ಲಿ ನಾನು ಅಚೀವ್ನ ಮಾಡಿದ್ದೀನಿ. ಮ್ಯಾಚ್ ಆಗಿದ್ದೀನಿ. ಸೊ ಕಂಗ್ರ್ಯಾಚುಲೇಷನ್ಸ್ ಹೇಳಿ ಅಂತ ಹೇಳ್ತಾ ನಾನು 9 ವಿಕೆಟಿಂದ ವಿನ್ ಆಗಿದ್ದೇನೆ. ಓಕೆ, ನಾವು ಮೆನ್ಯೂಗೆ ಬರೋದಾದರೆ ಬ್ಯಾಕ್ ಎಷ್ಟಾಯಿತು ನೋಡಿ. ನಾವು ಹಾಕಿರೋ ದುಡ್ಡು ವಾಪಸ್ ಬಂದಿಲ್ಲ. ಎಂಟ್ರಿ ಫೀಸ್ ಅದು ಹೋಗೈತೆ. ಇನ್ನು 3 ವಿಕೆಟ್ ಅಷ್ಟೇ ತಗೊಂಡಿರೋದಾ. ಯೂಸ್ ಪವರ್ ಅಪ್ಸ್ 5 ಪವರ್ ಅಪ್ಸ್ನ ಯೂಸ್ ಮಾಡಬೇಕಂತ ಹಾಕ್ಯಾರೆ. ನಿಮಗೆ ಪವರ್ ಅಪ್ಸ್ ಗೊತ್ತಾಗಿಲ್ಲ ಅಂದರೆ ತೋರಿಸ್ತೀನಿ ಬನ್ನಿ. ನಮಗೆ ಕ್ವಿಕ್ ಪ್ಲೇ ಆಡೋಣ. 30 ಓವರ್ ಆಡೋಕ್ಕೆ ಚಂದ. ನೆಕ್ಸ್ಟ್ ಸ್ಟಾರ್ಟ್ ತೋರಿಸ್ತೀನಿ, ಅದು ಬರ್ತದೆ. ಗಾಯ್ಸ್, ಏನು ಗೊತ್ತಾ, ಫಸ್ಟಿಗೆ ನಾನು ಈ ಗೇಮ್ ಆಡಬೇಕಾದ್ರೆ ಯಾವುದೇ ರೀತಿಯ ಮ್ಯಾಚ್ ಎಂಟ್ರಿ ಫೀಸಸ್ನ ಅವ್ರು ಕೇಳ್ತಿದ್ದಿಲ್ಲ. ಇವಾಗ ಬಡ್ಡಿ ಮಕ್ಕಳು ಎಲ್ಲ ಕೇಳ್ತಾರೆ. ಏನಪ್ಪ ಗೊತ್ತಿಲ್ಲ, ಎಲ್ಲ ನೋಡಿಲ್ಲ. ತಗೋ 750 ರೂಪಾಯಿ ಎಂಟ್ರಿ ಫೀಸು. ಟೂರ್ನಮೆಂಟ್ ಆಡ್ತೀನಿ ಅಂತ ಹೋದರೆ ತಗೋ 270. ಇಲ್ಲ ತಗೊಳ್ಳಿ. ಎಷ್ಟು 30 ಓವರ್ ಹಾಕಿದ್ರೆ ಎಷ್ಟು ಫೀಸು ನೋಡುವ. ಈ ರೀತಿಯಾದಂಥ ಫೀಸ್ ರೆಸಿಸ್ಟೆನ್ಸ್ ಇರ್ತವೆ. ನೀವು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಮ್ಯಾಚ್ ನಾನು ವಿನ್ ಆಗಿದ್ದೀನಿ. ಹೇಗೆ ಆಡಿದೆ ಏನೋ ಇಂಪ್ರೂವ್ ಮಾಡ್ಕೊಬೇಕಾ, ವಾಯ್ಸ್ ಓವರ್ ಇಂಪ್ರೂವ್ ಮಾಡ್ಕೊಬೇಕೇನೋ ಇಂಪ್ರೂವ್ ಮಾಡ್ಕೋಬೇಕಂತ ತಿಳಿಸಿ ಅಂತ ಹೇಳ್ತಾ ನನ್ನ ಲೆವೆಲ್ 1ಅಲ್ಲಿ ಇದ್ದೀನಿ. ಇನ್ನು ಲೆವೆಲ್ ಹೋಗಬೇಕು. ಮಿಷಿನ್ಸ್ ಇದೆ, ನನ್ನ ಮಿಷಿನ್ಸ್ನ ಕಂಪ್ಲೀಟ್ ಮಾಡಿ ಹೋಗ್ತೀನಿ ಅಂತ ಹೇಳ್ತಾ ಏನೋ ಹೇಳಿ ಇಂಪ್ರೂವ್ ಆದರೆ ಕಮೆಂಟ್ ಮಾಡಿ. ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಮೊದಲ ಗೇಮಿಂಗ್ ಆಗಿರುವಂಥದ್ದು. ಓಕೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.